ನಮಸ್ಕಾರ. ನಾನು ಕಾವ್ಯ. ಇದು ಕಥಾಬಿಂದು ಮಾಧ್ಯಮ. ಇಂದಿನ ವಿಶೇಷ ಕಾರ್ಯಕ್ರಮ ಹೋಮ್ ಡಾಕ್ಟರ್ ಫೌಂಡೇಶನ್ ವತಿಯಿಂದ ನಡೆಯುವ ಅಂಬಿಗ ನಾನಿನ್ನ ನಂಬಿದೆ. ಹೌದು, ಕಷ್ಟಕಾಲದಲ್ಲಿ ಕೈ ಹಿಡಿಯುವ ದೇವರಿಗಾಗಿ ಇಡೀ ಜಗತ್ತೇ ಕಾಯುತ್ತಿರುವಾಗ ಸಂಕಷ್ಟದಲ್ಲಿರೋ ಅಸಹಾಯಕ ರೈತರ ಪಾಲಿಗೆ ದೇವರಂತೆ ಬಂದು ನಿಂತಿದೆ ಹೋಮ್ ಡಾಕ್ಟರ್ ಫೌಂಡೇಶನ್. ಅಕಾಲಿಕ ಮಳೆಯ ಹೊಡೆತಕ್ಕೆ ಸಿಲುಕಿ ತಾವು ಬೆಳೆದ ಬೆಳೆ ರೋಡಿಗೆ ಬಂತಲ್ಲ ಅಂತ ಕಣ್ಣೀರು ಹಾಕ್ತಿದ್ದ ತುಮಕೂರಿನ ರೈತನ ಬಾಡಿಗೆ ಉಡುಪಿಯ ಹೃದಯವಂತರು ಹೊಸ ಬೆಳಕಾಗಿದ್ದಾರೆ. 10 ವರ್ಷಗಳಿಂದ ಸೋತ ರೈತರ ಕಣ್ಣೀರು ಒರೆಸುತ್ತಿರುವ ಹೋಮ್ ಡಾಕ್ಟರ್ ಫೌಂಡೇಶನ್ನ ಈ ವಾರದ ಭವ್ಯ ಮಾನವೀಯತೆಯ ಕಥೆ ಇಲ್ಲಿದೆ ನೋಡಿ. ಈತನ ಹೆಸರು ಸಿದ್ದು. ತುಮಕೂರಿನ ಶ್ರಮಜೀವಿ ರೈತ. ವರ್ಷಪೂರ್ತಿ ರಕ್ತವನ್ನು ನೀರು ಮಾಡಿ ಸಾಕಿ ಬೆಳೆಸಿದ ಹಲಸಿನ ಮರಗಳು ಕೈತುಂಬಾ ಫಸಲನ್ನೇನೋ ನೀಡಿದ್ದವು. ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಅಕಾಲಿಕ ಮಳೆಯ ಆರ್ಭಟಕ್ಕೆ ಸಿಕ್ಕಿ ಇಡೀ ತೋಟದ ಬೆಳೆ ನಾಶವಾಗುವ ಭೀತಿ ಎದುರಾಗಿತ್ತು. ನಮಸ್ತೆ. ಈಗ ನಾವು ಇವತ್ತು ಅಂತಿಮ ಹಂತದಲ್ಲಿದ್ದೀವಿ. ಸಿದ್ದು ಅವರಿಗೆ ಇವತ್ತು ನಾವು ಒಂದು ಹಲಸಿನ ಹಣ್ಣನ್ನು ಮಾರಾಟ ಮಾಡಿ ನಮ್ಮೆಲ್ಲ ಉಡುಪಿಯ ಸಹೃದಯ ಬಾಂಧವರು ನೆರವಾಗಿದ್ದಾರೆ. ಎಲ್ಲರಿಗೂ ಮೊದಲನೇ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಇದೊಂದು ಯಶಸ್ವಿ ಕಾರ್ಯಾಚರಣೆ. ಸಿದ್ದು ಅವರಿಗೆ ನಾವಿವತ್ತು ಒಟ್ಟು ನಾವು ಸೇಲ್ ಮಾಡಿರುವಂತಹ ಹಲಸಿನ ಹಣ್ಣು 700 kg, 1-2 kg ಅಲ್ಲ, 700 kg ಎಲ್ಲ ನಿಸ್ವಾರ್ಥ ದಾನಿಗಳಿಗೆ, ಉಡುಪಿಯ ಎಲ್ಲ ನಿಸ್ವಾರ್ಥ ದಾನಿಗಳಿಗೆ, ಹೃದಯವಂತರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟು 700 kgಯಲ್ಲಿ ನಾವು 1 kg 50 ರೂಪಾಯಿ ಪ್ರಕಾರ ಮಾಡಿದ್ದೆ. 7 35,000 ರೂಪಾಯಿಯನ್ನು ನಾವು ಅವರಿಂದ ಗೇನ್ ಮಾಡಿದ್ದೆ. ಇವತ್ತು ಟೋಟಲ್ ಬಜೆಟ್ ನಮ್ಮದು. ಸಿದ್ದುಗೆ ಇದರಿಂದ ಅವನ ಏನೆಲ್ಲ ಸಾಲಗಳಿದ್ದಾವೆ ಎಲ್ಲವೂ ತೀರ್ತದೆ. ಇವನ್ನ EMI ಇರ್ಬೋದು, ಹಾಗೆ ಬೈಕಿಗೆ ಮಾಡಿರೋದು ಸಾಲ ಇರ್ಬೋದು, ಹಾಗೆ ಬಂಗಾರ ಒಡವಿಟ್ಟಿದ್ದು ಬಂಗಾರ ಇರ್ಬೋದು, ಎಲ್ಲ ತೀರಿಸಿ ಅವನ ಜೀವನಕ್ಕೊಂದು ಒಳ್ಳೆಯ ದಾರಿ ಆಗುತ್ತೆ ಅನ್ನೋ ಒಂದು ಶುಭ ಸುದ್ದಿಯೊಂದಿಗೆ ನಾವು ಒಟ್ಟು 35,000 ಅವರಿಗೆ ಕೊಡುವ ನಿರ್ಧಾರ ಮಾಡಿದ್ದೇವೆ. ಅದು ಅವರ ಹೃದಯವಂತಿಗೆ ಯಾವ ರೀತಿ ಇದೆ ಅಂತಂದರೆ, ಅದರಲ್ಲಿ ಕೂಡ 5,000 ನಮ್ಮ ಸ್ವರ್ಗ ಆಶ್ರಮದ ಜಾಗಕ್ಕೋಸ್ಕರ ಅವರು ಮುಡುಪಾಗಿಟ್ಟಿದ್ದಾರೆ. ಹಾಗಾಗಿ ನಾವು ಅವರ ಹೃದಯವಂತಿಕೆಯನ್ನು ಮೆಚ್ಚಬೇಕು. ಒಟ್ಟು ರೂಪಾಯಿ 30,000 ಚೆಕ್ಕನ್ನು ನಾನು ಇವತ್ತು ಅವರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಕಣ್ಣೆದುರೇ 600 ಕಿಲೋಗ್ರಾಂಗಳಷ್ಟು ಹಲಸಿನ ಹಣ್ಣುಗಳು ಕೊಳೆತು ಹೋಗುವ ಸ್ಥಿತಿಯಲ್ಲಿದ್ದಾಗ ಸಿದ್ದು ಅವರ ಕಣ್ಣಲ್ಲಿ ನೀರಲ್ಲದೆ ಬೇರೇನೂ ಇರಲಿಲ್ಲ. ಬೆಳೆದ ಬೆಳೆಗೆ ಮಾರುಕಟ್ಟೆಯೂ ಇಲ್ಲ, ಕೈಯಲ್ಲಿ ಕಾಸೂ ಇಲ್ಲ ಎಂದು ಮರುಗುತ್ತಿದ್ದ ಈ ಅಸಹಾಯಕ ಅನ್ನದಾತನಿಗೆ ಆಸರೆಯಾಗಿದ್ದು ಹೋಮ್ ಡಾಕ್ಟರ್ ಫೌಂಡೇಶನ್ನ ಅಂಬಿಗ ನಾನಿನ್ನ ನಂಬಿದೆ ಅಭಿಯಾನ. ಕಳೆದ ಗುರುವಾರ ಉಡುಪಿಯ LIC ಕಟ್ಟಡದ ಬಳಿ ಕಂಡ ದೃಶ್ಯ ಮಾತ್ರ ಇಡೀ ಕರಾವಳಿಯೇ ಹೆಮ್ಮೆಪಡುವಂತಿತ್ತು. ತುಮಕೂರಿನಿಂದ ತಂದಿದ್ದ 600 ಕಿಲೋಗ್ರಾಂ ಹಲಸಿನ ಹಣ್ಣುಗಳನ್ನು ಮಾರಾಟ ಮಾಡಲು ಹೋಮ್ ಡಾಕ್ಟರ್ ಫೌಂಡೇಶನ್ ಭರ್ಜರಿ ವೇದಿಕೆ ಸಿದ್ಧ ಮಾಡಿತ್ತು. ಇದಕ್ಕೆ ಸ್ಪಂದಿಸಿದ ಉಡುಪಿಯ 100ಕ್ಕೂ ಮಿಕ್ಕಿ ನಿಸ್ವಾರ್ಥ ಹೃದಯವಂತ ದಾನಿಗಳು ಮುಗಿಬಿದ್ದು ಹಣ್ಣುಗಳನ್ನು ಖರೀದಿಸಿದರು. ಕೇವಲ ವ್ಯಾಪಾರ ಅಷ್ಟೇ ಆಗಲಿಲ್ಲ ಅಲ್ಲಿ. ಪ್ರತಿಯೊಬ್ಬ ದಾನಿಯ ಖರೀದಿಯ ಹಿಂದೆ ಒಬ್ಬ ರೈತನ ಬದುಕನ್ನು ಕಟ್ಟಿಕೊಡುವ ಮಹತ್ವಾಕಾಂಕ್ಷೆ ಎದ್ದು ಕಾಣುತ್ತಿತ್ತು. ಹೋಮ್ ಡಾಕ್ಟರ್ ಫೌಂಡೇಶನ್ಗೆ ಇದು ಮೊದಲೇನಲ್ಲ. ಕಳೆದ ಹಲವು ವರ್ಷಗಳಿಂದ ಸೋತು ಕಣ್ಣೀರು ಹಾಕಿದ ರೈತರ ಬೆನ್ನಿಗೆ ನಿಲ್ಲುವುದನ್ನು ಈ ಸಂಸ್ಥೆ ಉಸಿರಾಗಿಸಿಕೊಂಡಿದೆ. ಹಿಂದೆ ಬಟರ್ಫ್ರೂಟ್ ಬೆಳೆಗಾರರು ಕಂಗಾಲಾದಾಗ, ಕಲ್ಲಂಗಡಿ ತೋಟದಲ್ಲೇ ಕೊಳೆಯುವಂತಾದಾಗ, ಸೌತೆಕಾಯಿ ಹಾಗೂ ಮೆಣಸು ಬೆಳೆದು ಮಾರುಕಟ್ಟೆ ಸಿಗದೆ ಕಣ್ಣೀರು ಸುರಿಸಿದ ರೈತರ ಕಣ್ಣೀರು ಒರೆಸಿದ ಹೆಗ್ಗಳಿಕೆ ಈ ಫೌಂಡೇಶನ್ಗೆ ಸಲ್ಲಿತ್ತದೆ. ಗುರುವಾರ ಸಂಜೆ ವ್ಯಾಪಾರ ಮುಗಿಯುತ್ತಿದ್ದಂತೆ ಕೇವಲ ಹಣ್ಣಿನ ಹಣ ಮಾತ್ರವಲ್ಲದೆ ಒಟ್ಟು 30,000 ರೂಪಾಯಿಗಳ ಚೆಕ್ಕನ್ನು ರೈತ ಸಿದ್ದು ಕೈಗಿಟ್ಟು ಆತನಿಗೆ ಆರ್ಥಿಕ ಭದ್ರತೆಯ ಹೊಸ ಬದುಕನ್ನು ನೀಡಲಾಯಿತು. ಈ ಮಹಾಯಜ್ಞದಲ್ಲಿ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಶಶಿಕಿರಣ್ ಶೆಟ್ಟಿಯವರ ನೇತೃತ್ವದಲ್ಲಿ ಶ್ರೀಧರ್, ಹಾಗೆಯೇ ಸದಸ್ಯರಾದ ಉದಯ್ ನಾಯ್ಕ್, ಸುಜಾತಾ ಪುಂಜ, ದೀಕ್ಷಾ ಬ್ರಹ್ಮಾವರ, ಸಂಧ್ಯಾ ಪೈ ಸೇರಿದಂತೆ ನೂರಾರು ದಾನಿಗಳು ಭಾಗಿಗಳಾಗಿ ಮಾನವೀಯತೆ ಮೆರೆದರು. ಹೌದು, ರೈತ ದೇಶದ ಬೆನ್ನೆಲುಬು ಅಂತ ಬರೀ ಬಾಯಲ್ಲಿ ಹೇಳುವವರ ಮಧ್ಯೆ ಆ ಬೆನ್ನೆಲುಬು ಮುರಿದು ಬೀಳದಂತೆ ಕಾಯುವ ಹೋಮ್ ಡಾಕ್ಟರ್ ಫೌಂಡೇಶನ್ನ ಇಂತಹ ಕೆಲಸಗಳು ನಿಜಕ್ಕೂ ಕೋಟಿ ಜನರಿಗೆ ಪ್ರೇರಣೆ. ಅಸಹಾಯಕ ಸಿದ್ದುಗೆ ಹೊಸ ಬದುಕು ಕೊಟ್ಟ ಉಡುಪಿಯ ಮಹಾದಾನಿಗಳಿಗೆ ಹಾಗೂ ಫೌಂಡೇಶನ್ನ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ವಾಹಿನಿ ಕಡೆಯಿಂದ ಸಲಾಂ. ಇದಿಷ್ಟು ಈ ಹೊತ್ತಿನ ವಿಶೇಷ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕಥಾಬಿಂದು ಮಾಧ್ಯಮ. ಧನ್ಯವಾದಗಳು.